ಆಲ್ರೆಡಿ ಎಷ್ಟೊಂದು ಬ್ಲಾಗ್ಸ್ ನನ್ನ ಚಾನಲಲ್ಲಿದೆ. ಸೊ ಎಷ್ಟೊಂದು ಜನಕ್ಕೆ ಗೊತ್ತಿರಲಿಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್ ಗೈಸ್. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೇಷಾದ್ರಿ. ಎಷ್ಟೊಂದು ಜನಕ್ಕೆ ನಂದು ಬಗ್ಗೆ ಗೊತ್ತಿಲ್ಲ, ಸೊ ಅದಕ್ಕೆ ಇದು ಒಂದು ಇಂಟ್ರೊಡಕ್ಷನ್ ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ನನ್ನ ಹೆಸರು ಶ್ವೇತಾ, ನನ್ನ ಹಸ್ಬೆಂಡ್ ಹೆಸರು ಶೇಷಾದ್ರಿ. ಸೊ ಇದು ನಾನು ಬಂದ್ಬಿಟ್ಟು ಫಸ್ಟ್ ಯೂಟ್ಯೂಬ್ ವ್ಲಾಗ್ ಏನಲ್ಲ, ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ವ್ಲಾಗ್ಸ್ ಮಾಡ್ತಿದ್ದೀನಿ. ಗೊತ್ತಿಲ್ಲದಲ್ಲೇ ಇರೋರಿಗೆ ಫಸ್ಟ್ ವ್ಲಾಗ್ ಅಂತ ಹಾಕಿದ್ದೀನಿ. ಗೋ ಅಂಡ್ ಚೆಕ್ ಇಟ್ ಔಟ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬರು ಫ್ರೆಂಡು ಬರ್ಡೇ ಪಾರ್ಟಿಗೆ ಇನ್ವೈಟ್ ಮಾಡಿದ್ರು. ಸೊ ಅಲ್ಲಿಗೆ ಬಂದಿದ್ವಿ. ಆವಾಗಲೂ ಕೂಡ ನನಗೆ ಇರಿಟೇಟ್ ಮಾಡೋದನ್ನ ಇವ್ರು ಬಿಡ್ತಾ ಇರಲಿಲ್ಲ. ಸೊ ಅದಕ್ಕೆ ನನ್ನ ಪಾಡಿಗೆ ನಾನು ಕುತ್ಕೊಬಿಟ್ಟಿದ್ದೆ ಸುಮ್ಮನೆ. ಅಲ್ಲ ಅದೇನು ಕರೆಕ್ಟ್ ಟೈಮ್ಗೆ ಆರ್ಡರ್ ಮಾಡಿದ್ದೀನಿ ಬಂದಿದೆ ಅಂತ ಅಂದ. ಅಕ್ಕ ಫೋನ್ ತಗೊಂಡು ಇದು ತಗೊಂಡಂದ, ಫೋನ್ ಕೊಟ್ಲು, ಗಿಫ್ಟ್ ಕೊಟ್ಟಂದು ಅಂತಂದ್ರೆ ನಿಂದ ಅಂತ. ಶಾನಿಕ ಅಕ್ಕನ್ ಕೊಡ, ಶಾನಿಕ ಮಗಳ ಅಕ್ಕನ್ ಕೊಟ್ಬಿಡ್ಗಿ. ಅಯ್ಯ ನನಗಂತೂ ಸ್ಪೆಷಲಿ ಈ ಫೋಟೋಗಳನ್ನೆಲ್ಲ ಕೊಲಾಜ್ ಮಾಡಿ ಹಾಕಿರೋದು ನಂಗೆ ಸಖತ್ ಇಷ್ಟ ಆಯಿತು. ಅದಕ್ಕೆ ನಾನು ಅವ್ರ ಸಿಸ್ಟರ್ ಹತ್ರ ಕೇಳ್ತಾ ಇದ್ದೆ, ಯಾವ ಥರ ಇದನ್ನು ಪ್ರಿಂಟೌಟ್ ತೊಗೊಂಡು ಯಾವ ಥರ ಫೋಟೋಸ್ ಎಲ್ಲ ಕಟ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ನಾವು ಅದನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆಂಟಿಗೂ ಕೂಡ ಸಖತ್ತಾಗಿ ರೇಗಿಸಿದ್ದೀವಿ. ಆಂಟಿ, ನಿಮ್ಮ ಮಗಳದ್ದು ಎಷ್ಟನೇ ವರ್ಷದ ಬರ್ತಡೆ? Happy birthday to you. Happy birthday to you. Happy birthday to you. All the best and good luck. और मैजिक है लो. ಸೊ ಅವ್ರ ಮನೆ ವಾಲಲ್ಲೆಲ್ಲ ಏನು ಪೇಂಟಿಂಗ್ಸ್ನೆಲ್ಲ ನೋಡ್ತಾ ಇದ್ದೀರಲ್ಲ, ಅದನ್ನೆಲ್ಲ ಅವ್ರ ಸಿಸ್ಟರ್ ಓನಾಗಿ ಪೇಂಟ್ ಮಾಡಿರೋದು. ಸೊ ಎಷ್ಟೊಂದು ಸಖತ್ತಾಗಿದೆ ಅಂತ ಹೇಳಿದ್ರೆ ಇಮ್ಯಾಜ್ ಕೂಡ ಮಾಡೋಕ್ಕಾಗಲ್ಲ, ಅಷ್ಟೊಂದು ಬ್ಯೂಟಿಫುಲ್ಲಾಗಿ ಪೇಂಟಿಂಗ್ ಮಾಡಿದ್ದಾರೆ. ನನಗೆ ಅವ್ರ ಪೇಂಟಿಂಗ್ ಪರ್ಸ್ನಲಿ ಸಖತ್ ಇಷ್ಟ ಆಗುತ್ತೆ. ಅಜ್ಜಿ ಕೊಟ್ಟಿಲ್ಲ. ಐಸ್ ಕ್ರೀಮ್ ಪಟ್ಟಿ ಅಂತ ಕನ್ವಿನ್ಸ್ ಮಾಡೋದು ನೋಡೋದು, ಕನ್ವಿನ್ಸ್ ಮಾಡೋದು ನೋಡೋದು. ಬರ್ಡೇ ಎಲ್ಲ ಮುಗಿಸ್ಕೊಂಡು ಕೇಕ್ ಕಟಿಂಗ್ ಮಾಡಿಸಿದ ಮೇಲೆ ಸ್ವಲ್ಪ ಸಮೋಸ, ಚಿಪ್ಸು, ಜ್ಯೂಸ್ ಇದನ್ನೆಲ್ಲ ನಾವೆಲ್ಲ ಕುಡ್ಕೊಂಡು ಸ್ವಲ್ಪ ಹೊತ್ತು ಎಲ್ಲರ ಜೊತೆ ಟೈಮ್ ಪಾಸ್ ಮಾಡಿಕೊಂಡು ಆಮೇಲೆ ಓಡೋಣ ಅಂದ್ಕೊಂಡ್ವಿ. ಕ್ಯೂಟಾಗಿರೋದು ನಾನು ನೋಡ್ತೀನಿ ಹೆಂಗಿದೆ ಅಂತ. ಬರ್ಡೇಗಳಿಗೆ ವಿಶ್ ಮಾಡಿ ಬಾಯ್ ಹೇಳಿ ಮನೆಗೆ ಬರೋದಕ್ಕೆ ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು. ಬರ್ತಾ ಆನ್ ದಿ ವೇಯಲ್ಲಿ ನಮಗೆ ಸಿಕ್ಕಿದ್ದೆ ಕೃಷ್ಣ ಟೆಂಪಲ್ಲು. ಎಲ್ರಿಗೂ ಗೊತ್ತೇ ಇರುತ್ತೆ, ಬ್ಯಾಂಗ್ಳೂರಲ್ಲಿ ಫೇಮಸ್ ಟೆಂಪಲ್. ನಾವು ಅದಕ್ಕೆ ಒಂದು ನಮಸ್ಕಾರ ಮಾಡ್ಕೊತ ಆನ್ ದಿ ವೇ ಬರ್ತಾ ಇದ್ದೀವಿ. ಸೊ ತುಂಬ ಲೇಟಾಗಿತ್ತು. ಬಂದಿದ ತಕ್ಷಣ ಹಾಗೆ ಫುಲ್ ನಿದ್ದೆ ಬಂದಿತ್ತು. ಹಾಗೆ ಮಲ್ಕೊಂಬಿಟ್ಟು ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಹಲೋ ಮಿಸ್ಟರ್, ಹೂ ಆರ್ ಯು? ನಡಿ, ಇವನೊಬ್ಬ ಸಾಕಾ? ನಡೀರಿ. ಸದ್ಯಕ್ಕೆ ನಮ್ಮ ಮನೇಲಿ ಟಿಂಕು ಇಲ್ಲ ಅಂತ ಹೇಳ್ಬಿಟ್ಟು ಬೇರೆ ನಾಯಿಗಳೆಲ್ಲ ಬರೋದಕ್ಕೆ ರೂಢಿ ಆಗಿಬಿಟ್ಟಿದೆ. ಸೊ ನನಗೆ ತುಂಬ ಹೆಡ್ಡೇಕ್ ಆಗ್ತಿದೆ ಅಂತ ಹೇಳಿ, ಸೊ ಎಣ್ಣೆ ಹಚ್ಕೊಳ್ಳೋಣ ತಲೆಗೆ ಅಂತ ಹೇಳ್ಬಿಟ್ಟು ಎಣ್ಣೆ ಬಿಸಿ ಮಾಡ್ಕೊಂಡು ಹಚ್ಕೊಂಡು ಸ್ವಲ್ಪ ಕಾಫಿ ಕುಡ್ಕೊಂಡು ಲೈಟಾಗಿ ಬೇಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಮಧ್ಯಾಹ್ನದ ಅಡುಗೆಗೆ ಗೋರಿಕಾಯಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಕ್ವಿಕ್ಕಾಗಿ ಬೇಗ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಸಂಕಷ್ಟಹರ ಚತುರ್ಥಿ ಕೂಡ ಇತ್ತು. ಸೊ ಟೆಂಪಲ್ಗೆ ಹೋಗಬೇಕಿತ್ತು ಸಂಜೆಗೆ, ಅದಕ್ಕೋಸ್ಕರ ನಿಮ್ಮ ಬೇರೆ ಕೆಲಸನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಡುಗೆ ಆಗಿದ ತಕ್ಷಣ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಬೇಗ ಅಡುಗೆಗೆ ಇಟ್ಕೋತಾ ಇದ್ದೀನಿ.
ಹಾಗೆ ನಮ್ಮನೇಲಿ ಇದ್ದಿದ್ದು ಸ್ವಲ್ಪ ಮನಿ ಪ್ಲಾಂಟ್ಗಳೆಲ್ಲ ಸ್ವಲ್ಪ ಯಾಕೋ ಬಾಡೋಗಿರೋ ಥರ ಫೀಲ್ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಇವಾಗ ಅದನ್ನೆಲ್ಲ ತೆಗೆದ್ಬಿಟ್ಟು ಅದನ್ನು ರಿಫ್ರೆಶ್ ಆಗಿ ವಾಟರ್ನೆಲ್ಲ ಹಾಕ್ಬಿಟ್ಟು ಬೇರೆ ಹೊಸ ಗಿಡಗಳೆಲ್ಲ ಏನಿದೆ ಅದನ್ನೆಲ್ಲ ಕಟ್ ಮಾಡೋದ್ರಲ್ಲಿ ಹಾಕೋಣ ಅಂತ ಅಂದ್ಕೊಂಡೆ. ಅದಕ್ಕೂ ಮುಂಚೆ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ನಮ್ಮ ಮನೆ ಯಾವಾಗ ಬಂದು ಇದೇ ಥರ ಮೆಸ್ಸಿಯಾಗಿರುತ್ತೆ. ಯಾಕೆ ಗೊತ್ತಾ, ನಮ್ಮ ಮನೇಲಿ ನನ್ನ ಮಗಳು ಆಟಾಡಿ ಎಲ್ಲಿ ಬೇಕೋ ಅಲ್ಲೇ ಇಟ್ಟಿರ್ತಾಳೆ. ಮೇಡಮ್ ಅವ್ರು ಆಟಾಡೋದು ಅದನ್ನೆಲ್ಲ ನಾವು ಎತ್ತಿಟ್ಟು ಕ್ಲೀನ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೆ ನಮ್ಮನೆ ಯಾವಾಗಲೂ ಮೆಸ್ಸಿಯಾಗೇ ಇರುತ್ತೆ. ಇವಾಗ ಸದ್ಯಕ್ಕೆ ಕ್ವಿಕ್ಕಾಗಿ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ನನ್ನ ಮಗಳನ್ನ ಮುಂದೆ ಮನೆಗೆ ಕಳಿಸಿದ್ದೀನಿ. ಆಟಾಡ್ಕೊಂಡು ಬಾರಮ್ಮ ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು. ಸೊ ಅವರು ಕೂಡ ತುಂಬ ಚೆನ್ನಾಗಿ ನೋಡ್ಕೋತಾರೆ, ನನಗಿಂತ ಚೆನ್ನಾಗಿ ನೋಡ್ಕೋತಾರೆ. ಅದಕ್ಕೆ ಅವಳನ್ನ ಇವಾಗ ಅಲ್ಲಿ ಮುಂದೆ ಮನೆಗೆ ಕಳಿಸಿದ್ದೀನಿ. ನಾನು ಮಿಕ್ಕಿದ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋಣ ಅಂತೇಳಿ ಅಡುಗೆಗೆ ಇಟ್ಟಿದ್ದಾಯಿತು. ಅದು ಅಡುಗೆ ಆಗೋ ತನಕ ಬೇರೆ ಏನು ಕೆಲಸ ಮಾಡಬೇಕು ಅದನ್ನೆಲ್ಲ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕ್ಲೀನಿಂಗ್ ಆದಂಗೂ ಅನಿಸುತ್ತೆ ನನಗೆ, ಬೇರೆ ಕೆಲಸಗಳನ್ನೂ ಬೇಗ ಮಾಡೋದಕ್ಕೂ ಟೈಮ್ ಸಾಕಾಗುತ್ತೆ ಅಂತ ಹೇಳಿ. ಇನ್ನೊಂದು ಏನು ಮೇನ್ ಅಂತ ಹೇಳಿದ್ರೆ, ನಾನೇನಾದರೂ ಮುಂಚೆನೇ ಸ್ನಾನ ಮಾಡಿಬಿಟ್ರೆ ಈ ಥರ ಕೆಲಸಗಳನ್ನೆಲ್ಲ ಅದಾದಮೇಲೆ ಮಾಡೋದಕ್ಕೆ ಹೋಗೋದಿಲ್ಲ. ಫಸ್ಟು ಈ ಥರ ಕೆಲಸಗಳನ್ನೆಲ್ಲ ಮಾಡಿದ ಮೇಲೆ ಸ್ನಾನಕ್ಕೆ ಹೋಗ್ತೀನಿ. ತುಂಬ ಜನಕ್ಕೂ ಇದೇ ಥರ ಇರುತ್ತೆ. ನಿಜವಾಗ್ಲೂ ಕಮೆಂಟ್ ಮಾಡಿ. ನಾನು ಅಷ್ಟೇ, ಫಸ್ಟ್ ಸ್ನಾನ ಮಾಡಿಬಿಟ್ರೆ ಕ್ಲೀನಿಂಗ್ ಕೆಲಸ ಏನೂ ಮಾಡಲ್ಲ. ಫಸ್ಟ್ ಕ್ಲೀನಿಂಗ್ ಆಮೇಲೆ ಸ್ನಾನ ಮಾಡ್ಕೋತೀನಿ. ಸಮ್ಟೈಮ್ಸು ದಿನ ಬೆಳಗ್ಗೆ ಬೇಗ ಸ್ನಾನ ಮಾಡ್ಕೊಬಿಡ್ತೀವಿ. ಈ ಫ್ಲವರ್ಸ್ನ ನೋಡಿ, ರೋಸು ಎಷ್ಟು ರಿಯಲ್ ಅನಿಸ್ತಾ ಇದೆ, ಅಷ್ಟೊಂದು ಒರಿಜಿನಲ್ಗಿಂತ ಚೆನ್ನಾಗಿದೆ. ಕೆಲಸ ಮಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಸಂಜೆ ಆಗ್ತಾ ಬರ್ತಾ ಇದ್ದಂಗೆ ಮಳೆ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಮಳೆ ಸ್ಟಾರ್ಟ್ ಆಗಿದ್ದಕ್ಕೆ ಬಟ್ಟೆ ಎತ್ಕೋಬೇಕಾ ಬೇರೆ ಕೆಲಸ ಮಾಡಬೇಕಾ ಗೊತ್ತಾಗ್ತಾ ಇರಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ಗಿಡಗಳಲ್ಲಿ ಹೂ ಬಿಟ್ಟಿತ್ತು, ಫ್ರೆಶ್ ಅನಿಸ್ತಾ ಇತ್ತು. ಅದನ್ನೆಲ್ಲ ತೊಗೊಂಬಂದು ದೇವ್ರಿಗೆ ಇಡೋಣ ಅಂತ ಹೇಳ್ಬಿಟ್ಟು, ಎಷ್ಟು ಹೂಗಳು ಬಿಟ್ಟಿದೆಯೋ ಅದನ್ನೆಲ್ಲ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೆ. ಇವಾಗ ನನಗೆ ಎಷ್ಟು ಹೂವಿನ ಗಿಡಗಳು ಇಷ್ಟ ಅಂತ ಹೇಳಿದ್ರೆ, ಏನಾದ್ರು ದೊಡ್ಡ ಜಾಗ ಇತ್ತು ಅಂತ ಹೇಳಿದ್ರೆ ಆ ಜಾಗದಲ್ಲಿ ಪೂರ್ತಿ ಬರೀ ಹೂ ಗಿಡಗಳೇ ಹಾಕ್ಬಿಡ್ತಿದ್ದೆ ನಾನು. ಅಷ್ಟೊಂದು ಇಷ್ಟ ಇದೆ ನನಗೆ ಹೂ ಅಂತ ಹೇಳಿದರೆ. ಸಿಕ್ಕಿರೋ ಜಾಗದಲ್ಲಿ ಸುಮಾರು ಹೂ ಗಿಡಗಳು ಹಾಕಿದ್ದೀವಿ. ಹೂಗಳು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಬಟ್ ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ಮನೆ ಹತ್ರ ಸ್ವಲ್ಪ ಹಸುಗಳು ಬಂದು ಎಲ್ಲ ತಿನ್ಕೊಬಿಡ್ತವೆ ಅಂತ ಒಂದೇ ಒಂದು ಬೇಜಾರು ಅಷ್ಟೇ. ಬಟ್ ಇದೇ ಟೈಮಲ್ಲೆಲ್ಲ ತುಂಬ ಚೆನ್ನಾಗಿ ಹೂಗಳೆಲ್ಲ ಬಿಡುತ್ತೆ. ಎಲ್ಲ ಗಿಡದಲ್ಲೂ ಹೂಗಳು ಬಿಡ್ತವೆ. ಇದು ನನಗೂ ಗೊತ್ತಿಲ್ಲ, ಆದರೆ ಒಂದು ನಂಬಿಕೆ ಅಷ್ಟೇ. ಎಲ್ಲರೂ ತುಂಬ ಜನ ಹೇಳ್ತಾಯಿದ್ರು ಮನಿ ಪ್ಲ್ಯಾಂಟ್ ಎಷ್ಟು ಇಟ್ಕೊಂಡಿರ್ತೀವೋ ಅಷ್ಟು ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಐ ಆಮ್ ನಾಟ್ ಶ್ಯೂರ್. ನನಗೂ ಕೂಡ ಮನಿ ಪ್ಲ್ಯಾಂಟ್ ಪರ್ಸ್ನಲಿ ಒಂಥರ ಇಷ್ಟ ಆಗುತ್ತೆ. ಮನೆ ಒಳಗಡೆ ಡೆಕೋರ್ ಆಗಿರೋದಕ್ಕೆ ಅಥವಾ ಚೆನ್ನಾಗಿ ಕಾಣಿಸೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಇಟ್ಟರೆ. ನನಗೂ ಇಷ್ಟ ಇದು ಪರ್ಸ್ನಲಿ ಮನಿ ಪ್ಲ್ಯಾಂಟ್ಸ್ ಅಂತ ಹೇಳಿದ್ರೆ. ಅದಕ್ಕೆ ಒಂದು ಸ್ವಲ್ಪ ಮನೇಲಿ ಇರಲಿ ಅಂತ ಹೇಳಿಬಿಟ್ಟು ಇಡೋಣ ಅಂತೇಳಿ ಕಟ್ ಮಾಡಿ ಹೊಸ ಗಿಡಗಳಿಂದ ತೆಗೆದು ಇದಕ್ಕೆ ಹಾಕ್ತಾಯಿದ್ದೆ. ಇವಾಗಿನ ಅಂತ ಏನಲ್ಲ, ಮುಂಚೆಯಿಂದನೂ ನನಗೆ ಮನಿ ಪ್ಲ್ಯಾಂಟ್ಸ್ನ ಮನೇಲಿ ಇಟ್ಕೊಳ್ಳೋಕೆ ಇಷ್ಟ. ಮುಂಚೆಯಿಂದನೂ ನಾನು ಮನಿ ಪ್ಲ್ಯಾಂಟ್ಸ್ನ ಮನೇಲಿ ಇಟ್ಟಿದ್ದೀನಿ ಕೂಡ. ಸೊ ಎಲ್ಲ ಆದಮೇಲೆ ಈ ಥರ ಕಾಣಿಸ್ತಾ ಇದೆ ಇವಾಗ. ಹಬ್ಬ ಸುಸ್ತಾಯಿತು. ಮನೆ ಕೆಲಸಗಳನ್ನೆಲ್ಲ ಮಾಡಿ ಎಲ್ಲ ಕೆಲಸ ಮುಗಿಸಿ ಊಟ ಮಾಡೋ ಅಷ್ಟರಲ್ಲಿ ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು. ಇನ್ನೊಂದು ಕೆಲಸ ಪೆಂಡಿಂಗ್ ಅಂತ ಹೇಳಿದ್ರೆ, ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಸುಮ್ಮನೆ ಕುತ್ಕೊಬಿಟ್ಟಿದೆ ರೆಸ್ಟ್ ಮಾಡೋಣ ಅಂತ ಹೇಳಿ. ಅದಾದಮೇಲೆ ಎಲ್ಲ ಕೆಲಸ ಕರಿತಾಯಿತ್ತು, ಕೈ ಬೀಸಿ ನನ್ನನ್ನೇ ಬಾ ಅಂತ ಹೇಳಿ. ಎಷ್ಟೊಂದು ಸೀರೆಗಳನ್ನ ಫಂಕ್ಷನ್ಗಳಿಗೆ ಟೆಂಪಲ್ಗಳಿಗೆಲ್ಲ ಹಾಕ್ಕೊಂಡೋಗಿ ಹಾಗೆ ಇಟ್ಬಿಟ್ಟಿರ್ತಿದ್ದೆ. ಸೊ ನಂಗೆ ಒಂದು ಸರಿ ವೇರ್ ಮಾಡಿದ್ದು ಇನ್ನೊಂದು ಸರಿ ಹಾಕೋಬೇಕಂತ ಹೇಳಿದ್ರೆ ಇಷ್ಟ ಆಗೋದಿಲ್ಲ. ಅದು ಸ್ವೆಟ್ ಸ್ಮೆಲ್ಲೆಲ್ಲ ಇರುತ್ತೆ, ಮತ್ತು ಎಲ್ಲಿ ಹೋಗಿ ಬಂದಿರ್ತೀವಲ್ವ, ಅದಕ್ಕೋಸ್ಕರ ಸ್ವಲ್ಪ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಸೀರೆಗಳನ್ನ ವಾಶ್ ಮಾಡ್ಕೋತಾ ಇದ್ದೆ. ಟು ಬಿ ವೆರಿ ಹಾನೆಸ್ಟ್, ಮಧ್ಯಾಹ್ನ ಟೈಮು ನನ್ನ ಮಗಳು ಅಂದ್ಕೊಂಡಿದ್ದ ಮಾತ್ರ ನನ್ನ ಕೆಲಸಗಳು ಆಗೋದು. ನಾನು ಏನೇ ಮಿಸ್ ಮಾಡಿದ್ರು ಇದನ್ನು ಮಾತ್ರ ಯಾವತ್ತೂ ಮಿಸ್ ಮಾಡೋದಿಲ್ಲ. ಆ್ಯಂಡ್ ಮುಂಚೆಯಿಂದನೂ ಕೂಡ ನಾನು ಇದನ್ನು ಪಾಲಿಸ್ಕೊಂಡು ಬಂದಿದ್ದೆ. ಸಂಕಷ್ಟಹರ ಚತುರ್ಥಿ ಅಂತ ಮೊದಲೇ ಹೇಳಿದ್ನಲ್ವ, ನನಗೆ ಗಣೇಶ ಅಂದರೆ ತುಂಬ ಇಷ್ಟ. ನಾನು ಮದುವೆಗೂ ಮುಂಚೆ ಸಂಕಷ್ಟಹರ ಚತುರ್ಥಿ ದಿನ ಉಪವಾಸ ಇದ್ದು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಆಮೇಲೆ ಚಂದ್ರನ ನೋಡಿ ಊಟ ಮಾಡ್ತಿದ್ದೆ. ಬಟ್ ಇವ್ರ ಮನೇಲಿ ಇಲ್ಲ ಅಂತ ಹೇಳಿದ್ಮೇಲೆ ಅದನ್ನೇನು ಮಾಡೋಕ್ಕೆ ಹೋಗ್ತಾಯಿಲ್ಲ. ಬಟ್ ನಮ್ಮ ಮನೆ ಹತ್ರ ಇರೋ ಟೆಂಪಲಿಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬರ್ತೀವಿ. ಪ್ರತಿ ಸರಿನೂ ಚತುರ್ಥಿ ಇದ್ದಾಗ ಎಷ್ಟು ಜನ ಸೇರ್ತಾರೆ ಈ ದೇವಸ್ಥಾನದಲ್ಲಿ ಅಂತ ಹೇಳಿದ್ರೆ, ಬೇರೆಯವ್ರಿಗೆ ಬಂದರೆ ಹೊಸದಾಗಿ ಕೂತ್ಕೊಳ್ಳೋಕ್ಕೆ ಜಾಗ ಇರೋದಿಲ್ಲ, ಅಷ್ಟೊಂದು ಜನ ಸೇರ್ತಾರೆ. ತುಂಬ ಚೆನ್ನಾಗಿ ಹೋಮ ಎಲ್ಲ ಮಾಡ್ತಾರೆ. ಸೊ ದೇವಸ್ಥಾನದಿಂದ ಬಂದ ಮೇಲೆ ಸ್ವಲ್ಪ ಅಡುಗೆ ಮಾಡೋದಿತ್ತು. ಇವತ್ತು ಕ್ವಿಕ್ಕಾಗಿ ಒಂದು ಸ್ವಲ್ಪ ಪನ್ನೀರ್ ಗ್ರೇವಿ ಮಾಡೋಣ ಅಂತ ಹೇಳ್ಬಿಟ್ಟು, ಪಾಲಕ್ ಪನ್ನೀರ್ ಗ್ರೇವಿ ಅಂತ ಕೇಳ್ತಾಯಿದ್ರು ಅಂತ ಹೇಳ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಎಲ್ಲರ ಮನೇಲೂ ಮಾಡಿರ್ತಾರೆ, ಸ್ಪೆಷಲಾಗಿ ನಾನೇನು ಮಾಡ್ತಾಯಿಲ್ಲ. ಬಟ್ ಮಾಡಿರೋ ಕ್ಲಿಪ್ಪಿಂಗ್ಸ್ಗಳನ್ನ ಹಾಕ್ತಾಯಿದ್ದೀನಿ ನಿಮಗೆ.
ಇದ್ರ ಜೊತೆಗೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅದ್ರ ಹಿಂದಿನ ದಿನ ನಾವು ಡಿಮಾರ್ಟಿಗೆ ಹೋಗಿದ್ವಿ, ಅಲ್ಲಿಂದನೇ ಪರೋಟ ಎಲ್ಲ ತಂದಿದ್ವಲ್ಲ, ಅದ್ರ ಜೊತೆಗೆ ಇದನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ನಾನು ಅದನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಈ ರೆಸಿಪಿ ಮಾಡೋದು ತುಂಬ ಈಸಿ. ಒಂದು ಸರಿ ಏನಾದರೂ ಮಾಡಿದ್ರೆ ನೆಕ್ಸ್ಟ್ ಟೈಮು ನಾವು ಇದನ್ನೇ ಈಸಿ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇರ್ತೀವಿ. ಇದಕ್ಕೆ ಪಾಲಕ್ ಸೊಪ್ಪು ಬೇಕಾಗಿರುತ್ತೆ. ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ. ನಾವು ನಾರ್ಮಲಾಗಿರಲಿ ಅಂತ ಹೇಳಿಬಿಟ್ಟು ನಾನು ನಾರ್ಮಲಾಗೆ ಮಾಡ್ತಾಯಿದ್ದೀನಿ. ನಿಮಗೆ ಪಾಲಕ್ ಸೊಪ್ಪಲ್ಲಿ ಏನು ಗ್ರೀನ್ ಕಲರ್ ಇದೆ ಅಲ್ವಾ, ಅದೇ ಕಲರ್ ಬರಬೇಕು ಇದರಲ್ಲೂ ಅಂತ ಹೇಳಿದ್ರೆ ನೀವು ಮಾಡಬೇಕಾಗಿರೋದು ಒಂದೇ, ಐಸ್ ಕ್ಯೂಬ್ಸ್ ಏನಿರುತ್ತೆ ಅಲ್ವಾ ಅದನ್ನೆಲ್ಲ ಒಂದು ಬೌಲಲ್ಲಿ ಹಾಕಿ ಏನು ಅದನ್ನು ಬಾಯ್ಲ್ ಮಾಡ್ಕೊಂಡಿರ್ತೀರಲ್ಲ ಸೊಪ್ಪನ್ನ, ಅದನ್ನು ಅದರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಒಂದು 5 ಮಿನಿಟ್ಸ್ ಬಿಟ್ಟರೆ ಸಾಕು. ಅದು ತಣ್ಣಗಾದ್ಮೇಲೆ ನೀವು ಮಿಕ್ಸಿ ಮಾಡಿಕೊಂಡ್ರೆ ಸೇಮ್ ಗ್ರೀನ್ ಕಲರು ಸೇಮ್ ಕರಿಯಲ್ಲಿ ನಿಮಗೆ ಸೇಮ್ ಆಗಿ ಕಾಣಿಸುತ್ತೆ. ನೋಡಿ ಎಷ್ಟು ಗ್ರೀನ್ ಕಲರ್ ಆಗಿ ಬಂದಿದೆ ಇದು ಅಂತ ಹೇಳಿ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಹಾಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ವೀಡಿಯೋಸ್ಗೆ ಸಪೋರ್ಟ್ ಮಾಡಿ. ಹೇಗನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.